ಆ್ಯಂಕರ್ ಅನುಶ್ರೀ ಗಂಡು ಮಗುವಿಗೆ ಜನನ. ಹೌದು ಸ್ನೇಹಿತರೆ, ಆ್ಯಂಕರ್ ಅನುಶ್ರೀ ಹಾಗೆ ರೋಷನ್ ದಂಪತಿ ಒಂದು ಗುಡ್ ನ್ಯೂಸನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಗಂಡು ಮಗುವಿಗೆ ಜನ್ಮವನ್ನು ನೀಡೋದ್ರ ಮೂಲಕ ಒಂದು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಂಕರ್ ಅನುಶ್ರೀ ಹಾಗೆ ರೋಷನ್ ತುಂಬಾ ಖುಷಿಯಾಗಿದ್ದಾರೆ. ಒಂದು ಸಿಹಿಯನ್ನು ಹಂಚೋದ್ರ ಮೂಲಕ ತಮ್ಮ ಎಲ್ಲ ಒಂದು ಆಸೆಗಳನ್ನು ಈಡೇರಿಸಿಕೊಂಡಿದ್ದಾರೆ, ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಯಾವಾಗ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದರು, ಸೊ ಇನ್ನೂವರೆಗೂ ಕೂಡ ಯಾಕೆ ಈ ಒಂದು ಸುದ್ದಿ ವೈರಲ್ ಆಗಿಲ್ಲ, ಏನಾಯಿತು, ಒಂದು ರೋಷನ್ ರವರು ಏನು ಮಾಡ್ತಾಯಿದ್ದಾರೆ, ತುಂಬಾ ಖುಷಿಪಟ್ಟರೆ ಇದಕ್ಕೆ, ರೋಷನ್ ರವರ ರಿಯಾಕ್ಷನ್ ಯಾವ ಥರ ಇತ್ತು ಇದಕ್ಕೆ. ಸೊ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಆ ಗಂಡು ಮಗು ಹೇಗಿದೆ, ಜನ್ಮ ಕೊಟ್ಟ ಗಂಡು ಮಗು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಚಾನಲ್ಗೆ ನೀವು ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀಯಾಗಿ ರೋಷನ್ ಜೋಡಿ ಅಂದರೆ ತುಂಬ ಒಂದು ಮೆಚ್ಚುಗೆಯ ಜೋಡಿ. ಯಾರಿಗೂ ತಾನೇ ಇಷ್ಟ ಇಲ್ಲ ಹೇಳಿ, ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಯಾಕಪ್ಪ ಅಂತಂದರೆ ಯಾರಿಗೂ ಹೇಟರ್ಸ್ ಇಲ್ಲದೆ ಇರೋರು ಅಪ್ಪ ಅಂತಂದರೆ ಅವರು ಅನುಶ್ರೀಯಾಗಿ ರೋಷನ್ ದಂಪತಿಗಳು. ಯಾಕೆ ಅಂದರೆ ತುಂಬಾ ಒಂದು ಒಳ್ಳೆಯ ಜೋಡಿ, ತುಂಬಾ ಯಾರಿಗೋ ಜೊತೆನೂ ಕೂಡ ಕಾಂಟ್ರವರ್ಸಿಯಾಗಿ ಇರೋದಿಲ್ಲ, ಎಲ್ಲರನ್ನು ತುಂಬ ಹಚ್ಕೊಂಡು ಚೆನ್ನಾಗಿ ಮಾತನಾಡೋದು ಅಂದರೆ ಅದು ಆ್ಯಂಕರ್ ಅನುಶ್ರೀ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ಸೆಲೆಬ್ರಿಟಿ ಇರಲಿ, ಯಾರೇ ಇರಲಿ, ಅದು ದರ್ಶನ್ ಆಗಿರಲಿ, ಯಶ್ ಆಗಿರಲಿ, ಹಾಗೆ ಒಂದು ಕಿಚ್ಚ ಸುದೀಪ್ ಅವರಾಗಿರಲಿ, ಒಟ್ಟು ಯಾರೇ ಆಗಿರಲಿ, ಸೊ ಅಪ್ಪು ಅವರು ಆಗಿರಲಿ, ಯಾರೇ ಆದರೂ ಕೂಡ ಎಲ್ಲರನ್ನೂ ಸಮಾನ ರೀತಿಯಲ್ಲಿ ನೋಡೋರು ಯಾರಪ್ಪ ಅಂತಂದರೆ ಅವರು ಆ್ಯಂಕರ್ ಅನುಶ್ರೀ ಅನ್ನೋದನ್ನು ನಾವು ಅಲ್ಲಿ ಹೇಳ್ಬೋದು. ಎಷ್ಟೋ ಹಳ್ಳಿ ಪ್ರತಿಭೆಗೆ ದಾರಿದೀಪ ಆದಂಥವ್ರು. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ನಾವು ಸರಿಗಮಪದಲ್ಲಿ ಆಗಿರ್ಬೋದು, ಯಾವುದೇ ಒಂದು ರಿಯಾಲಿಟಿ ಶೋ ಅಲ್ಲಿ ಆಗಿರ್ಬೋದು, ಇವರು ಒಂದು ಆ್ಯಂಕರ್ ಆಗಿದ್ದಾಗ ಸೊ ಅಲ್ಲಿ ಒಂದು ಹಳ್ಳಿ ಪ್ರತಿಭೆಗಳು ತುಂಬ ಅಂದರೆ ತುಂಬಾ ಬರ್ತವೆ. ಹಳ್ಳಿ ಪ್ರತಿಭೆಗಳು ಬಂದಾಗ ಅವರಿಗೆ ಇಲ್ಲಿ ನಿಲ್ಲುವಂಥ ಧೈರ್ಯಗಳು ಖಂಡಿತವಾಗ್ಲೂ ಇರೋದಿಲ್ಲ. ಅವರಿಗೆ ಧೈರ್ಯ ತುಂಬಿ ಅವರಿಗೆ ತುಂಬಾ ಧೈರ್ಯವನ್ನು ತುಂಬ್ತಾರೆ. ನಾನಿದ್ದೀನಿ, ನಿಮ್ಮ ಅಕ್ಕ ತಮ್ಮ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಸೊ ನಾನು ನಿಮ್ಮ ಅಕ್ಕ ಇದ್ದೀನಿ ಇಲ್ಲಿ ಅನ್ನೋ ರೀತಿ ಮಾತನಾಡ್ತಾರೆ. ಅವರೊಂದಿಗೆ ತುಂಬಾ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ, ಅವರೊಂದಿಗೆ ತುಂಬಾ ಒಂದು ಹೊಂದಿಕೆಯನ್ನು ಮಾಡ್ಕೊತಾರೆ. ಸೊ ಅದಾದ ನಂತರ ಅವ್ರಿಗೂ ಕೂಡ ಒಂದಿಷ್ಟು ಧೈರ್ಯ ಬರುತ್ತೆ. ಇಲ್ಲಪ್ಪ, ನನಗೂ ಯಾರೋ ಇದ್ದಾರೆ, ಒಂದು ಅಕ್ಕ ಚೆನ್ನಾಗಿ ನೋಡ್ಕೊಳ್ತಾಳೆ, ಅಕ್ಕ ಒಂಥರ ನನಗೆ ಒಂದು ಧೈರ್ಯವನ್ನು ತುಂಬ್ತಾಳೆ ಅನ್ನೋ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಚೆನ್ನಾಗಿ ಒಂದು ಯಾವ ರೀತಿಯಾಗಿ ಬಿಡುತ್ತಪ್ಪ ಅಂತಂದರೆ ಒಂದು ಭಯ ಅನ್ನೋದು ಹೋಗಿಬಿಡುತ್ತೆ. ಸೊ ಆ ರೀತಿಯಾಗಿ ಒಂದು ಆ್ಯಂಕರ್ ಅನುಶ್ರೀ ಅವರ ಗುಣ ತುಂಬ ಒಂದು ಒಳ್ಳೆಯ ಗುಣ. ಯಾರನ್ನೂ ಕೂಡ ಯಾರಿಗೂ ಕೂಡ ಕೆಟ್ಟದಾಗಿ ಬಯಸೋದಿಲ್ಲ. ಸೊ ತುಂಬಾ ಒಂದು ಒಳ್ಳೆಯ ಗುಣ. ಇನ್ನು ನೋಡಬೇಕಪ್ಪ ಅಂತಂದರೆ ಇವರ ಮದುವೆ ಬಗ್ಗೆ ನೋಡಬೇಕಪ್ಪ ಅಂದರೆ, ಇಬ್ಬರು ಇಷ್ಟಪಟ್ಟು ಮದುವೆ ಆದಂಥವ್ರು, ಇಬ್ಬರು ತುಂಬಾ ಒಂದು ಇಷ್ಟಪಟ್ಟು ಮದುವೆ ಆಗಿದ್ದರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಈಗ ಒಂದು ಗರ್ಭಿಣಿ ಆಗಿದ್ದಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇದನ್ನು ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಅಧಿಕೃತವಾಗಿ ಇವರೆಲ್ಲೂ ಕೂಡ ಮಾಹಿತಿಯನ್ನು ಇನ್ನೂವರೆಗೂ ಹಂಚಿಕೊಂಡಿಲ್ಲ. ಆದರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಇವರು ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಸೊ ಇನ್ನೂ ಕೂಡ ಎಲ್ಲೂ ಕೂಡ ಒಂದು ಫಿಕ್ಸ್ ಆಗಿ ಹೇಳೋಕ್ಕೆ ಆಗ್ತಾ ಇಲ್ಲ. ಸೊ ಯಾಕಪ್ಪ ಅಂದರೆ ಇದನ್ನು ಮುಚ್ಚಿಡ್ತಾ ಇದ್ದಾರೆ, ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಸೊ ಇದ್ರ ಬಗ್ಗೆ ಕಾದು ನೋಡೋಣ. ಆದಷ್ಟು ಬೇಗ ನನಗೆ ಮಾಹಿತಿ ಸಿಕ್ಕ ನಂತರ ಅಪ್ಡೇಟನ್ನು ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಾ ಅಥವಾ ಇದೊಂದು ಸುಳ್ಳು ಸುದ್ದಿ ಅನಿಸುತ್ತಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.